ಸರ್ ಎಲ್ಲಿಂದ ಬಂದಿರೋದು? ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಿಂದ. ನಮ್ಮ ಹೆಸರು ಸುರೇಂದ್ರ ಅಂತ ಹೇಳ್ಬಿಟ್ಟು. ಇದು ಈ ಕಾರ್ಯಕ್ರಮ ನಾನು ಯೂಟ್ಯೂಬಲ್ಲಿ ನೋಡಿ ತುಂಬ ಖುಷಿ ಆಯಿತು. ಒಂದು ಸಲ ಕಾರ್ಯಕ್ರಮ ಬರಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ನಾನು ಒಂದು ದುಡ್ಡು ಸಂಪಾದನೆ ಮಾಡೋದಕ್ಕೆ ತುಂಬ ಪ್ರಯತ್ನಗಳು ಮಾಡ್ತಾಯಿದ್ದೀನಿ. ASR ಪ್ಯಾಲೇಸು ಶ್ರೀನಿವಾಸಪುರ ಅಂತ ಒಂದರಲ್ಲಿ ಚೌಲ್ಟ್ರಿ ಮಾಡಿದ್ದೀನಿ, ರೆಸಾರ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾವ ರೀತಿ ಸಂಪಾದನೆ ಮಾಡಬೇಕು, ಹೆಂಗೆ ಮಾಡಬೇಕು, 100 ಕೋಟಿ ಒಡೆಯ ಯಾವಾಗ ಆಗ್ತೀನಿ ಅನ್ನೋ ಒಂದು ಛಲ ಇತ್ತು. ಅದರಲ್ಲಿ ಈ ಯೂಟ್ಯೂಬಲ್ಲಿ ನೋಡಿದಾಗ ನಮ್ಮ ಗುರುಗಳ ಬಗ್ಗೆ ತುಂಬ ನನಗೆ ಖುಷಿ ಆಯಿತು. ಒಂದು ಸಲ ಬಂದು ಮಾತಾಡಿಸ್ಕೊಂಡು ಹೋಗ್ಬೇಕಂತೂ ಬಂದಿದ್ದೀನಿ ಸರ್. ಮಾತಾಡಿಸ್ಕೊಂಡು ಬಂದಿದ್ದೀನಿ. 100% ನಾನು ಸಂಪಾದನೆ ಮಾಡ್ತೀನೋ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಆ ಥರ ಕ್ಲೂಸ್ ಸಿಗ್ತಾ ಇದೆ ನನಗೆ. ನಮ್ಮ ಛಲ ಅನ್ನೋದು ಬಿಡಬಾರ್ದು, ನಂದು ಕಾನ್ಫಿಡೆನ್ಸ್ ಇದೆ. ಹಾಗೆ ಗುರುಗಳು ಈ ಕ್ಲಾಸ್ ಬಂದರೆ ಕರ್ಮ ಕಳೆಯೋದು ಅಂತ ಹೇಳಿದ್ದಾರೆ. ಅದು ತುಂಬ ಅದು ಸತ್ಯ ಆಗತ್ತೆ ಅಂತ ನನ್ನ ಒಂದು ನಂಬಿಕೆ. ಸತ್ಯ ಆಗುತ್ತೆ ನನ್ನ ನಂಬಿಕೆ ಇದೆ. ಹಾಗೆ ಗುರುಗಳು ಬೆಳಿಗ್ಗೆ ತುಂಬ ವಿಚಾರಗಳು ಹೇಳ್ಕೊಟ್ರಲ್ವಾ? ಯಾವ ವಿಚಾರ ನಿಮಗೆ ತುಂಬ ಇಷ್ಟ? ಇಲ್ಲ, ನಮ್ಮ ಗುರುಗಳದ್ದು ತುಂಬ ಸರಳತೆ ಇದೆ. ಅಲ್ಲ, ಅವರು ಹೆಂಗೆ ಮನಸ್ಸಿಗೆ ಮುಟ್ಟೋ ಥರ ಮಾತಾಡ್ತಂದ್ರೆ ಎಲ್ಲ ವಾಸ್ತವಗಳು, ಎಲ್ಲ ಏನು ಮನುಷ್ಯ ಅಂದರೆ ಏನು, ಮನುಷ್ಯದಲ್ಲಿ ಏನು, ಈಗ ಭೂಮಿ ಅಂದರೆ ಎಲ್ಲ ಭೂಮಿ ಎಲ್ಲ ನಮ್ಮದೇ. ಈಗ ನಾವೇನೋ ಒಂದು ಕಡೆ ಸೇರಿಕೊಂಡು ಇದು ನನ್ನದು ಅಂತಲ್ಲ, ಪ್ರಪಂಚ ಎಲ್ಲ ನಮ್ಮದೇ. ಎಲ್ಲ ಸುತ್ತಾಡಬೇಕು. ಆ ಸರ್ಕ್ಯುಲೇಷನ್, ಈಗ ರಕ್ತ ಹೆಂಗೆ ಚಲನೆ ಇರುತ್ತೋ ದುಡ್ಡು ಕೂಡ ಅದೇ ಥರ ಚಲನೆ ಇರಬೇಕು. ಸರ್ಕ್ಯುಲೇಷನ್ ಅನ್ನೋದು ಮುಖ್ಯ. ಹೆಂಗಿದೆ ಸರ್ಕ್ಯುಲೇಷನ್ ಅಂದರೆ ಏನು ಅಂತ ನನಗೆ ವಾಸ್ತವ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈಗ ಯಾವತ್ತೇ ಆಗಲಿ ಶರೀರಕ್ಕೆ ನಮಗೆ ವಯಸ್ಸಾಗ್ಬೋದು, ಬಟ್ ಮನಸ್ಸಿಗೆ ವಯಸ್ಸಾಗಬಾರ್ದು, ಆ ಛಲಕ್ಕೆ ವಯಸ್ಸಾಗಬಾರ್ದು. ಸಂಪಾದನೆ ಅನ್ನೋದು ನಮಗೆ ಒಂದು ಮುಂದಿನ ಒಂದು ಪೀಳಿಗೆಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ನಾವು ಆ ರೀತಿ ನಾವು ಒಂದು ಮೆಸೇಜ್ ಕೊಡಬೇಕು ಜನಗಳಿಗೆ. ಅದರಿಂದ ನಾವು ಯಾವತ್ತಾಗಲೂ ದುಡಿಗೆಡಬಾರ್ದು ಅನ್ನೋ ಒಂದು ಛಲ ಬಂದಿದೆ ಸರ್ ನನಗೆ. ಹಾಗೆ ನಮ್ಮ ಕ್ಯಾಮ್ರಾ ಮುಖಾಂತರ 840 ಕೋಟಿ ಜನ ನಮ್ಮ ನೋಡ್ತಾ ಇದ್ದಾರೆ. ಅವರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಹೌದು, ನಾವು ಭೂಮಿ ಮೇಲೆ ಹುಟ್ಟಿರೋದು ಏನೋ ಒಂದು ಸಾಧನೆ ಮಾಡಬೇಕು. ಸಾಧನೆ ಇಲ್ದಿರೋ ಸತ್ತರೆ ಅವ್ರು ಹುಟ್ಟೋದು ಕೂಡ ವೇಸ್ಟು. ಸಾಧನೆ ಅನ್ನೋದು ನಮ್ಮ ಮುಖ್ಯ ಗುರಿ. ಸಾಧಿಸೋಕ್ಕೆ ನಾವು ಏನೋ ಒಂದು ಪ್ರಯತ್ನ ಪಡಲೇಬೇಕು. ದುಡ್ಡು ನಮಗೀಗ ನಮ್ಮ ಜನಗಳ ಮಧ್ಯೆಯಲ್ಲಿ ಇರತಕ್ಕಂಥ ವ್ಯವಸ್ಥೆ ದುಡ್ಡನ್ನ ಹೆಂಗೆ ಸಂಪಾದನೆ ಮಾಡಬೇಕು, ಸಕ್ರಮ ರೀತಿಯಲ್ಲಿ ಯಾವ ರೀತಿ ಸಂಪಾದನೆ ಮಾಡಬೇಕು, ನಮ್ಮ ಗುರುಗಳ ಮಾರ್ಗದರ್ಶನ ತಗೊಂಡು ತುಂಬ ಉತ್ತಮ ಅನಿಸುತ್ತೆ. ನಮ್ಮ ಗುರುಗಳ ಮಾರ್ಗದರ್ಶನ ನಾವು ಯಾವಾಗಲೂ ನಮ್ಮ ಗುರುಗಳನ್ನ ಮಾತ್ರ ಮರೆಯಲ್ಲ ನಾವು. ಒಳ್ಳೆ ಅಷ್ಟು ಸರಳತೆ ಇರೋವಂಥ ಗುರುಗಳು ನಾನಿದೆ ಫಸ್ಟ್ ನೋಡ್ತಿರೋದು. ಇದು ನಮ್ಗೆ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸರ್, ಒಳ್ಳೆ ಮಾತುಗಳು ಹೇಳಿದ್ದೀರಾ. ಒಂದು ಒಳ್ಳೆಯದಾಗಲಿ. ಥ್ಯಾಂಕ್ ಯು.